ಹಲೋ ಡಿಯರ್ ಸ್ಟೂಡೆಂಟ್ಸ್, ಟ್ರಿಕಿ ಕ್ವೆಶನ್ಸ್ ಆಫ್ KCET ಈ ಸೀರೀಸ್ನಲ್ಲಿ ಇವತ್ತು ಕರ್ನಾಟಕ CET 2012ನಲ್ಲಿ ಕೇಳಿರುವಂಥ ಒಂದು ಕೆಮಿಕಲ್ ಕೈನೆಟಿಕ್ಸ್ ಮೇಲಿನ ಒಂದು ಕ್ವಶನನ್ನು ನಾನೀಗ ಡಿಸ್ಕಸ್ ಮಾಡೋನಿದ್ದೀನಿ. ಓಕೆ, ಈ ಟೈಪ್ ಕ್ವಶನ್ ಫ್ರೀಕ್ವೆಂಟಾಗಿ ಕೇಳ್ತಾರೆ. ನಾರ್ಮಲ್ ಮೆಥಡ್ ಫಾಲೋ ಮಾಡಿದರೆ ಸ್ವಲ್ಪ ಲೆಂದಿ ಆಗುತ್ತೆ. ಸೊ ಕ್ವಿಕ್ ಆಗಿ ಒಂದು ಶಾರ್ಟ್ ಟ್ರಿಕ್ ಯೂಸ್ ಮಾಡಿಬಿಟ್ಟು ಬೇಗನೆ ನಾವು ಆರ್ಡರ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಕೆಲವರಿಗೆ ಗೊತ್ತಿರ್ಬೋದು ಆ ಮೆಥಡ್, ಸೊ ಗೊತ್ತಿಲ್ಲದೆ ಇರೋರಿಗೆ ಸೊ ಇದು ಕ್ವೈಟ್ ಹೆಲ್ಪ್ಫುಲ್ ಇರುತ್ತೆ. ಓಕೆ, ಸೊ ಯಾವ ಕ್ವಶನ್ನು ಹೇಗೆ ಸಾಲ್ವ್ ಮಾಡೋದು ಹೇಳೋದನ್ನು ಈಗ ಡಿಸ್ಕಸ್ ಮಾಡೋಣ. ಕ್ವಶನ್ ಹೇಗಿದೆ ನೋಡ್ರಿ. ಫಾರ್ ಎ ರಿಯಾಕ್ಷನ್ A+B ಗಿವಿಂಗ್ ಪ್ರಾಡಕ್ಟ್ಸ್, ದ ರೇಟ್ ಆಫ್ ದ ರಿಯಾಕ್ಷನ್ ಎಟ್ ವೇರಿಯಸ್ ಕಾನ್ಸಂಟ್ರೇಷನ್ ಆರ್ ಗಿವನ್ ಬಿಲೋ. ಸೊ 3 ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಕಾನ್ಸಂಟ್ರೇಷನ್ ಆಫ್ A 0.2, 0.2, 0.6 ಅಂತ ಕೊಡ್ತಾ ಇದ್ದಾರೆ. B ಏನುಂಟು 0.2, 0.4, 0.4 ಅಂತ ಇದೆ. ರೇಟ್ 2 ಇದ್ದಿದ್ದು 4 ಆಯಿತು, 4 ಇದ್ದಿದ್ದು 36 ಆಯಿತು. ದ ರೇಟ್ ಲಾ ಫಾರ್ ದ ಅಬೋವ್ ರಿಯಾಕ್ಷನ್ ಈಸ್ ಅಂತ ಕೇಳಿದ್ದಾರೆ. ಓಕೆ, ಈಗ ನಾರ್ಮಲ್ ವೇದಲ್ಲಿ ನಾವು ಇದನ್ನು ಸಾಲ್ವ್ ಮಾಡಿದರೆ, ಓಕೆ, ನಾರ್ಮಲ್ ವೇದಲ್ಲಿ ಸಾಲ್ವ್ ಮಾಡಿದರೆ ಆವಾಗ ಲೆಟ್ ಆರ್ಡರ್ ಆಫ್ ದ ರಿಯಾಕ್ಷನ್ ವಿತ್ ರೆಸ್ಪೆಕ್ಟ್ ಟು A ಆ್ಯಂಡ್ B, ವಿತ್ ರೆಸ್ಪೆಕ್ಟ್ ಟು A M ಅಂತ ಇರಲಿ, ವಿತ್ ರೆಸ್ಪೆಕ್ಟ್ ಟು B N ಅಂತ ಇರಲಿ ಅಂತ ನಾವು ತೊಗೊಂಡು ರೇಟ್ ಈಸ್ ಈಕ್ವಲ್ ಟು ರೇಟ್ ಕಾನ್ಸ್ಟೆಂಟ್ ಇಂಟು ಕಾನ್ಸಂಟ್ರೇಷನ್ ಆಫ್ A ರೇಸ್ ಟು M B ರೇಸ್ ಟು N ಹೀಗೆಲ್ಲ ಬರ್ಕೊಂಡು ಆ ಟೇಬಲ್ನಲ್ಲಿ ಏನು ಫಸ್ಟ್ ಎಕ್ಸ್ಪೆರಿಮೆಂಟ್ನಲ್ಲಿ ಕೊಟ್ಟಿದ್ದಾರೆ ರೇಟ್ 2 ಇದೆ, ಕಾನ್ಸಂಟ್ರೇಷನ್ ಆಫ್ A 0.2, ಕಾನ್ಸಂಟ್ರೇಷನ್ ಆಫ್ B 0.2 ಅಂದರೆ 0.2 ರೇಸ್ ಟು M, 0.2 ರೇಸ್ ಟು N ಹೀಗಾಯಿತು. ಸೆಕೆಂಡ್ ಎಕ್ಸ್ಪೆರಿಮೆಂಟ್ನಲ್ಲಿ ರೇಟ್ 4 ಆಗ್ತಾ ಉಂಟು, ಕಾನ್ಸಂಟ್ರೇಷನ್ ಆಫ್ A 0.2ನೇ ಇದೆ, B 0.4 ಇದೆ. ಇದನ್ನ ಇಕ್ವೇಷನ್ 2 ಅಂತ ತೊಗೊಂಡ್ವಿ. ಇಕ್ವೇಷನ್ 3 ಥರ್ಡ್ ಎಕ್ಸ್ಪೆರಿಮೆಂಟಿಂದು ರೇಟ್ 36 ಆಗಿದೆ. ಆವಾಗ ಕಾನ್ಸಂಟ್ರೇಷನ್ ಆಫ್ A 0.6 ಇತ್ತು, ಕಾನ್ಸಂಟ್ರೇಷನ್ ಆಫ್ B 0.4 ಇತ್ತು. ಸೊ ಇದನ್ನೆಲ್ಲ ಇಕ್ವೇಟ್ ಮಾಡಿ ಇಕ್ವೇಷನ್ 2/1 ಮಾಡಿ ಆವಾಗ N ವ್ಯಾಲ್ಯೂ 1 ಅಂತ ಬಂತು. ಆಮೇಲೆ ಇಕ್ವೇಷನ್ 2 ಮತ್ತು 3ದಲ್ಲಿ ಇಕ್ವೇಷನ್ 3/2 ಮಾಡಿಕೊಂಡು M ವ್ಯಾಲ್ಯೂ 2 ಬಂದ್ಕೊಂಡು ಆವಾಗ ಫೈನಲಿ ಆನ್ಸರ್ R ಇಸ್ ಈಕ್ವಲ್ ಟು ರೇಟ್ ಕಾನ್ಸ್ಟೆಂಟ್ ಟು A ರೇಸ್ ಟು 2 ಆ್ಯಂಡ್ B ರೇಸ್ ಟು 1 ಅಂದರೆ ವಿತ್ ರೆಸ್ಪೆಕ್ಟ್ ಟು A ಸೆಕೆಂಡ್ ಆರ್ಡರ್, ವಿತ್ ರೆಸ್ಪೆಕ್ಟ್ ಟು B ಫಸ್ಟ್ ಆರ್ಡರ್. ಇಷ್ಟೆಲ್ಲ ಮಾಡೋವರೆಗೆ ಮೇ ಬಿ ನಿಮಗೆ 4 to 5 minutes ಅಂತೂ ಡೆಫಿನೆಟ್ಲಿ ಬೇಕಾಗುತ್ತೆ. ಓಕೆ, ಎಷ್ಟೇ ಫಾಸ್ಟ್ ಇದ್ದರೂ ಮಿನಿಮಮ್ 3 minutes ಅಂತೂ ಬೇಕಾಗುತ್ತೆ. ಸೊ ಇದನ್ನು ವಿತಿನ್ 1 minute ಮಾಡ್ಬೋದು. ಹೇಗೆ ಅಂತ ನೋಡುವ. ಸೊ ಈಗ R ಇಸ್ ಈಕ್ವಲ್ ಟು KA ರೇಸ್ ಟು 2 B ರೇಸ್ ಟು 1 ಇದು ಯಾವ ಆಪ್ಷನಲ್ಲಿದೆ ಅಂತ ಚೆಕ್ ಮಾಡುವ. ಇದು ಆಪ್ಷನ್ ಡಿದಲ್ಲಿದೆ ನೋಡಿರಿ. ಆಪ್ಷನ್ ಡಿ ನಮ್ಮ ಆನ್ಸರ್ ಆಗಬೇಕಿತ್ತು, ಬಟ್ ಇಷ್ಟೆಲ್ಲ ಮಾಡಿ ಡಿಗೆ ಬರೋಕ್ಕಿಂತ ಶಾರ್ಟ್ ಆಗಿ ಹೇಗೆ ಡಿಗೆ ಬರೋದು ಅಂತ ನೋಡುವ. ಈಗ ನೋಡಿರಿ, ಇಲ್ಲಿ ಕಾನ್ಸಂಟ್ರೇಷನ್ A ಮತ್ತು B ಅಂತ 2 ರಿಯಾಕ್ಟೆಂಟ್ ಇದೆ. ಇಲ್ಲಿ ಕಾನ್ಸಂಟ್ರೇಷನ್ ಆಫ್ A ಏನೂ ಚೇಂಜ್ ಆಗ್ತಾ ಇಲ್ಲ. ಓಕೆ, 0.2 ಇದೆ, 0.2 ಇದೆ. ಆವಾಗ ನಾವು ಕಾನ್ಸಂಟ್ರೇಷನ್ ಆಫ್ B ಏನಾಯಿತು ಅಂತ ನೋಡುವ. ಕಾನ್ಸಂಟ್ರೇಷನ್ ಆಫ್ B ಇದ್ದಿದ್ದು 0.2ದಿಂದ 0.4 ಆಯಿತು, ಅಂದರೆ ಕಾನ್ಸಂಟ್ರೇಷನ್ ಆಫ್ B ಡಬಲ್ ಆಯಿತು. ಓಕೆ, ಸೊ ಈಗ ಇಲ್ಲಿ ಕಾನ್ಸಂಟ್ರೇಷನ್ ಆಫ್ A ಚೇಂಜ್ ಆಗ್ತಾ ಇಲ್ಲ ಅಂದರೆ ಸೊ ರೇಟ್ ಆಫ್ ದ ರಿಯಾಕ್ಷನ್ ಎದ ಮೇಲೆ ಡಿಪೆಂಡ್ ಇಲ್ಲ, ಅದು ಖಾಲಿ ಬಿದ ಮೇಲಷ್ಟೇ ಡಿಪೆಂಡ್ ಉಂಟು ಅಂತ ಮೀನಿಂಗ್. ಓಕೆ, ಈಗ 0.2 ಇದ್ದಿದ್ದು 0.4 ಆಯಿತು, ಅಂದರೆ ಕಾನ್ಸಂಟ್ರೇಷನ್ ಡಬಲ್ ಮಾಡಿದರೆ ಆವಾಗ ರೇಟ್ ಏನಾಯಿತು, ರೇಟ್ ಕೂಡ ಡಬಲ್ ಆಗ್ತಾ ಉಂಟು. ಓಕೆ, ಕಾನ್ಸಂಟ್ರೇಷನ್ ಡಬಲ್ ಆಗಿ ರೇಟ್ ಕೂಡ ಡಬಲ್ ಆದರೆ ಅದು ಫಸ್ಟ್ ಆರ್ಡರ್ ರಿಯಾಕ್ಷನ್. ಕಾನ್ಸಂಟ್ರೇಷನ್ 3 times ಆಗಿ ರೇಟ್ ಕೂಡ 3 times ಆಗಿದ್ದಿದ್ರೆ ಅದು ಫಸ್ಟ್ ಆರ್ಡರ್ ರಿಯಾಕ್ಷನ್. ಅಂದರೆ ಇದು ವಿತ್ ರೆಸ್ಪೆಕ್ಟ್ ಟು B ಇಟ್ ಶುಡ್ ಬಿ ಫಸ್ಟ್ ಆರ್ಡರ್ ರಿಯಾಕ್ಷನ್. ಅದಕ್ಕಾಗಿ ಆಪ್ಷನ್ ಬಿನೋ ಅಥವಾ ಆಪ್ಷನ್ ಡಿನೋ ಆಗಬೇಕು. ಆಪ್ಷನ್ ಎ ಮತ್ತು ಆಪ್ಷನ್ ಸಿ ಡಿಲೀಟ್ ಆಗಿಬಿಡುತ್ತೆ, ಬಿಕಾಸ್ ಎ ಮತ್ತು ಸಿದಲ್ಲಿ ಬಿ ಹೇಳೋದು ಸೆಕೆಂಡ್ ಆರ್ಡರ್ ಅಂತ ಹೇಳ್ತಾ ಇದ್ದಾರೆ. ನೋ, ಇಟ್ಸ್ ನಾಟ್. ಈಗ ವಿತ್ ರೆಸ್ಪೆಕ್ಟ್ ಟು ಎಗೆ ಬರುವ. ಓಕೆ, ವಿತ್ ರೆಸ್ಪೆಕ್ಟ್ ಟು ಎಗೆ ಹೇಗೆ ಬರೋದು ಅಂತ ಕೇಳಿದರೆ ಕ್ಯಾಲ್ರಬ್ ದಿಸ್ ಒಂದೇ ನಿಮಿಷ ಕ್ವಿಕ್ಕಾಗಿ ಬರ್ಬೋದು ನೋಡಿರಿ. ವಿತ್ ರೆಸ್ಪೆಕ್ಟ್ ಟು ಎ ಈಗ ಕಾನ್ಸಂಟ್ರೇಷನ್ ಆಫ್ B ಅಂತೂ ಕಾನ್ಸ್ಟೆಂಟ್ ಉಂಟು. ಆವಾಗ ಎ ಏನಾಗ್ತಾ ಇದೆ ನೋಡುವ. ಎ ಕಾನ್ಸಂಟ್ರೇಷನ್ 0.2 ಇದ್ದಿದ್ದು 0.6 ಆಗ್ತಾ ಇದೆ, ಅಂದರೆ ಕಾನ್ಸಂಟ್ರೇಷನ್ನು 3 times ಜಾಸ್ತಿ ಆಗ್ತಾ ಇದೆ.
ಓಕೆ, ಈಗ ಕಾನ್ಸಂಟ್ರೇಷನ್ 3 ಟೈಮ್ಸ್ ಜಾಸ್ತಿ ಆಗ್ತಾ ಇದ್ದಾಗ ರೇಟ್ ಹೇಳೋದು 9 ಟೈಮ್ಸ್ ಜಾಸ್ತಿ ಆಗ್ತಾ ಉಂಟು. 4 ಇದ್ದಿದ್ದು 36 ಆಗ್ತಾ ಉಂಟು. ಸೊ ಆವಾಗ ಈ 3ಗೂ ಮತ್ತು ಈ 9ಗೂ ಏನು ರಿಲೇಷನ್ ಅಂತ ನೋಡಿದರೆ ನೀವು 3 ಅಂತ ಹೇಳಿದರೆ 3⁻1, 9 ಅಂತ ಹೇಳಿದರೆ 3⁻2. ಹಾಗಾಗಿ ಸೊ ಇದು ಇಟ್ ಶುಡ್ ಬಿ ಎ ಸೆಕೆಂಡ್ ಆರ್ಡರ್. ಅಂದರೆ ಎಗೆ ಏನುಂಟು ವಿತ್ ರೆಸ್ಪೆಕ್ಟ್ ಟು ಎ ಇಟ್ ಈಸ್ ಸೆಕೆಂಡ್ ಆರ್ಡರ್. ಓಕೆ, ಇಲ್ಲಿ 3 ಟೈಮ್ಸ್ ಇದೆ, ಇಲ್ಲಿ 9 ಟೈಮ್ಸ್ ಆಯಿತು. ಅಥವಾ ಇಲ್ಲಿ ಕಾನ್ಸಂಟ್ರೇಷನ್ 2 ಟೈಮ್ಸ್ ಜಾಸ್ತಿ ಆಗಿ ಇಲ್ಲಿ 4 ಟೈಮ್ಸ್ ಜಾಸ್ತಿ ಆಗಿದ್ದಿದ್ರೆ ಸೊ ಆವಾಗ ನಾವು ಅದನ್ನು ಸೆಕೆಂಡ್ ಆರ್ಡರ್ ಅಂತ ಕನ್ಸಿಡರ್ ಮಾಡ್ತೇವೆ. ಹಾಗಾಗಿ ಆಪ್ಷನ್ ಡಿ ನಮ್ಮ ಆನ್ಸರ್ ಆಗಬೇಕು. ವಿತ್ ರೆಸ್ಪೆಕ್ಟ್ ಟು ಎ ಇಟ್ ಈಸ್ ಸೆಕೆಂಡ್ ಆರ್ಡರ್, ವಿತ್ ರೆಸ್ಪೆಕ್ಟ್ ಟು ಬಿ ಇಟ್ ಈಸ್ ಫಸ್ಟ್ ಆರ್ಡರ್. ಸೊ ಈ ಮೆಥಡನ್ನು ನೀವು ರೂಢಿ ಮಾಡ್ಕೊಂಡ್ರಿ ಅಂತ ಆದರೆ ಸೊ ಕ್ವಿಕ್ ಆಗಿ ನಿಮಗೆ ಆನ್ಸರ್ ವಿತಿನ್ 1 ಮಿನಿಟ್ ಒಳಗಡೆ ಬರುತ್ತೆ. ಸೊ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೊಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟನ್ನು ಡೀಟೇಲ್ ಆಗಿ ಸ್ಟಡಿ ಮಾಡುವ. ಓಕೆ, ಬಾಯ್.